ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಮೆಂತ್ಯ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು, ಎರಡೂವರೆ ಬಟ್ಲಷ್ಟು ಅಕ್ಕಿ, ಅಂದರೆ ನಾ ಇದ್ರೆ ಅಷ್ಟು ನೋಡಿ, ಬಟ್ಲನ್ನು ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿ. ಸೊ ಎಣ್ಣೆ ಸ್ವಲ್ಪ, ಹಸಿಮೆಣಸು ಒಂದು 8ರಿಂದ 10, ಒಂಚೂರು ಪುದೀನ, ಒಂದು ಈರುಳ್ಳಿ, ಅದಾದಮೇಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಅದಾದಮೇಲೆ ಉಪ್ಪು. ಸೊ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರುಬ್ಬೋದಕ್ಕೆ ಹಸಿಮೆಣಸು ಒಂದು 8 ಹಸಿಮೆಣಸು ತೊಗೊಂಡಿದ್ದೀನಿ. ನಾನು ಉಳಿದಿದ್ದು 2-3 ಒಗ್ಗರಣೆಗಿರಲಿ. ಸೊ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಸೊ ಮೆಂತ್ಯ ಸೊಪ್ಪಿನ ಈ ಥರ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ, ಪಲಾವ್ ಎಲೆ, ಹಸಿಮೆಣಸು, ಪುದೀನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಹೆಚ್ಕೊಂಡು ನೆಕ್ಸ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದು ಹೇಗೆ ಹಾಕಬೇಕು ನೋಡಿ. ಸೊ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಾಯಿತು. ಈಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೀಗ ಕಟ್ ಮಾಡಿದಂಥ ಹಸಿಮೆಣಸು, ಈರುಳ್ಳಿ, ಪಲಾವ್ ಎಲೆ, ಪುದೀನ ಹಾಕ್ತೀನಿ. ಈ ಥರ ಇಟ್ಕೊಂಡಾದ್ಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿ ಇರುತ್ತೆ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಐರನ್ ವಿಟಮಿನ್ ಎಲ್ಲ ಇರುತ್ತೆ ಅದಕ್ಕೆ. ಗಮಗಮ ಅಂತ ಪರಿಮಳ ಬರುತ್ತೆ. ನೆಕ್ಸ್ಟ್ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆದಮೇಲೆ ಉಪ್ಪು ಹಾಕಬೇಕು. ಗರಂ ಮಸಾಲೆ ಒಂದು 2 ಸ್ಪೂನ್ ಹಾಕಿ, ಟೀ ಸ್ಪೂನ್ಗೆ 2 ಸ್ಪೂನ್ ಅಷ್ಟು, 5 ಕಡಿಮೆ ಹಾಕಿದ್ರೆ ಒಳ್ಳೆಯದು. ನೆಕ್ಸ್ಟ್ ತೊಳೆದಿಟ್ಟು ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ 2 ಲೋಟ ನೀರು ಹಾಕೋಣ. ಇದು ಸ್ವಲ್ಪ ಕಲರ್ ಬರಲಿ ಅಂತ ನಾನು ಚೂರೇ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಒಳಷ್ಟು ಬೇಕಿದ್ರೆ ಹುಳಿ ಇಷ್ಟ ಇರೋರು ನಿಂಬೆಹಣ್ಣು ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು, ಏನು ಚೆನ್ನಾಗಿರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಿ 3 ವಿಸಲ್ ಹಾಕಿಸಿದ್ರೆ ಅಲ್ಲಿಗೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಇದಕ್ಕೆ ರುಬ್ಬಿರೋ ಮಿಶ್ರಣ ಹಾಕಬೇಕು, ಹಾಕಿ ಮಿಕ್ಸ್ ಮಾಡಿ. ಸೊ ಮೆಂತ್ಯ ಪಲಾವ್ ಸಖತ್ತಾಗಿ ರೆಡಿ ಆಗುತ್ತೆ. ರೆಡಿ ಟು ಸರ್ವ್. 3 ವಿಸಲ್ ಹಾಕಿದ್ಮೇಲೆ ಆಫ್ ಮಾಡ್ಕೊಂಡ್ಬಿಡಿ. ಸೊ ಕುಕ್ಕರ್ ಆರಿದೆ, ಮೆಂತ್ಯ ಪಲಾವ್ ಹೇಗಾಗಿದೆ ಅಂತ ನೋಡಿ, ಸೂಪರಾಗಿ ಆಗಿದೆ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ರೆಡಿ ಟು ಸರ್ವ್.